ತುಂಬಾ ದೊಡ್ಡ ಮಾತು ಹೇಳ್ಬಿಟ್ರಿ ಶಿಷ್ಯೆ ಅಂತ. ಆ ಮಾತಿಗೆ ತುಂಬಾ ತೂಕ ಇದೆ ಸರ್. ನಾನು ಯಾಕೆ ಹಿಂಗೆ ಸೋಲ್ತಿದ್ದೀನಿ, ಯಾಕೆ ಇಷ್ಟೊಂದು ಕಷ್ಟ ಅಂತ ಇದ್ದಾಗ ಓರ್ವ ಗುರು ಸಿಗ್ಬೇಕು. ನಾನು ಹುಡುಕ್ತೀನಿ, ನಾನು ಮಾಡ್ತೀನಿ ಅನ್ನೋದೆಲ್ಲ ಸುಳ್ಳು. ತುಳಸಿ ಮಾಲೆ ಹಾಕ್ಬಿಟ್ಟು ನಿನ್ನ ಹಿಂಗೆ ನೋಡಿದ್ರು ಶುದ್ಧ ಅದೇ ಅದು. ಆ ಕ್ವಶನ್ ನನ್ನ ಗುರುದೇವ್ರ ಹತ್ರ ಕೇಳಿಲ್ಲ. ನಾವೇ ಒಂದು ಪರ್ಸನಲ್ ಆಗಿ ಹುಡ್ಗ ಮಾಡಿದ್ದದು. ಅವ್ರಿಗೆ ಗೊತ್ತಿಲ್ಲದೆ ಇದ್ದಂಗೆ ಫೇಸ್ಬುಕ್ ಹಾಕ್ಬಿಟ್ಟು ರಿಯಲಿಸ್ಟಿಕ್ ಅದಕ್ಕೆಲ್ಲ ನಾನಿಲ್ಲ. ಒಂದೊಂದು ಯೂಟ್ಯೂಬ್ ಅಲ್ಲಿ, ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಕ್ರಾಲ್ ಮಾಡ್ತಾ ಇದ್ರೆ ಗಲ್ಲಿಗೊಬ್ರು ಗುರುಗಳು. ವಾಟ್ ಈಸ್ ದ ಮೀನಿಂಗ್ ಆಫ್ ರಿಯಲ್ ಸ್ಪಿರಿಚುಯಾಲಿಟಿ? ಸ್ಪಿರಿಚುಯಾಲಿಟಿ ಅಂತ ಅಂದ್ರೆ ಕಣ್ಣು ಮುಚ್ಕೊಂಡು ಕೂತ್ಕೊಂಡು ಇರೋದಲ್ಲ. ಹೋಗಿ ಒಂದು ಕುಂಡಲಿನಿ ಜಾಗೃತಿ ಮಾಡ್ಕೊಂಡು ಅವ್ರ ದೇಹ ಸ್ಥಿತಿ ಯಾವ ತರ ಇರುತ್ತೆ ಗೊತ್ತಾ? ಒಂದು ಸದ್ಗುರು ಮನಸ್ಸು ಪಟ್ರೆ ನಮಗೆ ಗೊತ್ತಿಲ್ಲದೆ ಇರುವಂತ ನಮ್ಗೆ ಅರಿವನ್ನ ಮೂಡಿಸ್ತಾ ಹೋಗ್ತಾರೆ. ನಾಳೆ ಅನ್ನೋದು ಗೊತ್ತಿಲ್ಲ, ನೆನ್ನೆದ್ರ ಬಗ್ಗೆ ಯೋಚನೆ ಮಾಡಬಾರ್ದು, ಈ ಕ್ಷಣ ಬದುಕ್ಬೇಕು. ಅದು ನಮ್ಮ ರಾಜಗುರುಗಳ ಗೋಪಾಲಪುರದ ಮಂತ್ರ. ಅವ್ರು ಗುರುಗಳ ಮುಂದೆ ಹೇಳ್ತಾರೆ, ಇಲ್ಲಿಗೆ ಬಂದು ನಂಗೆ ಕೆಲ್ಸ ಆಯ್ತು ಅಂತ. ಇಲ್ಲಿ ಬಂದು ಕೆಲ್ಸ ಆಗಿದ್ದಲ್ಲ, ನಿನ್ನ ಸಮಯ ಬಂತು ಅದಕ್ಕೆ ಕೆಲ್ಸ ಆಯ್ತು ಅಂದ್ರು. ನಾನು ಈ ಕ್ಷಣಕ್ಕೂ ನಮ್ಮ ಗುರುದೇವ್ರ ಹತ್ರ ನನ್ನ ಸಮಸ್ಯೆ ಹೇಳ್ಕೊಂಡವಳೆಲ್ಲ ಗೊತ್ತಿಲ್ಲ ನಂಗೆ, ಅದು ನಂಗೆ ಅವ್ರು ಬೇಕು. ಇದ್ದಕ್ಕಿದ್ದಂಗೆ ಮನೆಗೆ ಬಂದು ಒಂದು ದಿನ ಮಧ್ಯರಾತ್ರಿ ನಮ್ಮ ಗುರುಗಳು ಯಾವತ್ತೂ ಬರಲ್ಲ ನಮ್ಮ ತಾಯಿ ನಮ್ಮ ಮನೆಗೆ. ಅವತ್ತು ನನ್ನನ್ನು ನೋಡಕ್ ನಮ್ಮ ಮನೆಗೆ ಬಂದಿದ್ದಾರೆ. ನಮ್ಮ ಗುರುದೇವ್ರ ಮನೆ, ನಾನು ಗುರುದೇವ್ರ ಕನೆಕ್ಟ್ ಆದ್ಮೇಲೆ ನಾನು ಈ ಕ್ಷಣಕ್ಕೂ ಯಾವ ದೇವಸ್ಥಾನದ ಬಾಗಿಲು ಮೆಟ್ಟಿಲ್ಲ. ಯಾವ ಜನ್ಮದ ಪುಣ್ಯನೋ ಆಕ್ಚುಲಿ ಗುರುಗಳು ನಿಮ್ಮಿಂದ, ನಿಮ್ಮ ಮುಖಾಂತರ ನನಗೆ ಇನ್ನೊಂದು ಅದ್ಭುತ ಅನುಭವ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಿರುಚಿಟ್ರಂಬಲಂ, ಗುರುವೇ ಶರಣು. ಈ 3 ಪದ ಇನ್ಮೇಲಿಂದ ವರಾಯು ಸ್ಟುಡಿಯೋಸ್ನಲ್ಲಿ ಮಾಡೋವಂಥ ಪ್ರತಿಯೊಂದು ಶೋಲ್ಲೂ ಬಂದೇ ಬರುತ್ತೆ. ಯಾಕಂದರೆ ಆ ಸತ್ಯದ ಹಾದಿ, ಆ ಸತ್ಯದ ಬೆಳಕು, ಧೈರ್ಯ, ದೇವರ ಮೇಲಿರುವಂಥ ಕನ್ಫ್ಯೂಷನ್ಸು, ಇವೆಲ್ಲವನ್ನು ಕ್ಲಾರಿಟಿ ಕೊಟ್ಟಂಥ ಒಂದು ಸ್ಥಳದ ಬಗ್ಗೆ, ಒಂದು ಮಹತ್ತರವಾದ ಮನೆಯ ಬಗ್ಗೆ, ಗುರುವಿನ ಮನೆಯ ಬಗ್ಗೆ ನಾವು ಮಾತಾಡ್ತಾ ಇರೋದು. ಹೌದು, ಈ ಒಂದು ಪಾಡ್ಕಾಸ್ಟ್ ನಿಮ್ಮ ಜೀವನದಲ್ಲಿ ಅತ್ಯುತ್ತಮವಾದ ಬೆಳಕನ್ನು ತೋರಿಸುವಂಥ ಒಂದು ಪಾಡ್ಕಾಸ್ಟ್ ಆಗುತ್ತೆ. ನಿಮ್ಮ ಜೀವನದಲ್ಲಿ ಬೇಕಾಗಿರುವಂಥ ಎಷ್ಟೋ ಕನ್ಫ್ಯೂಷನ್ಗೆ ಕ್ಲಾರಿಟಿ ಕೊಡುವಂಥ ಒಂದು ಪಾಡ್ಕಾಸ್ಟ್ ಆಗುತ್ತೆ. ಯಾಕಂದರೆ ನಾನಿವತ್ತು ಮಾತಾಡ್ತಾ ಇರೋದು ಸತ್ಯವಾಗಿ ನಡ್ಕೊಂಡಂಥ ಒಂದು ಭಗವಂತನ ಬಗ್ಗೆ, ಸತ್ಯದ ಬೆಳಕನ್ನು ತೋರಿಸಿರುವಂಥ ಒಂದು ಶಕ್ತಿ ಬಗ್ಗೆ, ಹಾಗೂ ಆ ಶಕ್ತಿ ಇಡೀ ಜೀವನಕ್ಕೆ ಬೇಕಾಗಿರುವಂಥ ಯುಕ್ತಿ ಆಗುತ್ತೆ ಮತ್ತು ನಿಮಗೆ ಬೇಕಾಗಿರುವಂಥ ಮುಕ್ತಿ ಕೂಡ ಸಿಗೋಂಗೆ ಮಾಡುತ್ತೆ. ಆ ಗುರುವಿನ ಬಗ್ಗೆ ಇವತ್ತು ನಾವು ಮಾತಾಡ್ತಾ ಇದ್ದೀವಿ. ಯಾವ ಜನ್ಮದ ಪುಣ್ಯವೋ ನನಗೆ ಗೊತ್ತಿಲ್ಲ. ಇವತ್ತಿನ ಈ ಪಾಡ್ಕಾಸ್ಟ್ನಲ್ಲಿ ಆ ಗುರುಗಳ ಶಿಷ್ಯಂದ್ರ ಬಗ್ಗೆ, ಆ ಗುರುಗಳು ಶಿಷ್ಯಂದ್ರಾಗಿ ಆ ಗುರುಗಳ ಬಗ್ಗೆ ಮಾತಾಡೋವಂಥ ಒಂದು ಅತ್ಯುನ್ನತವಾದ ಅನುಭವದ ಹಂಚಿಕೆಯ ಮಂಟಪ ಇವತ್ತಿನ ಈ ಒಂದು ಕಾರ್ಯಕ್ರಮವಾಗಿದೆ. ಈ ಅನುಭವದ ಹಂಚಿಕೆಯ ಮಂಟಪದಲ್ಲಿ ಇರುವಂಥ ಓರ್ವ ಶಿಷ್ಯೆ ಸರಿಸುಮಾರು 4 ವರ್ಷಗಳಿಂದ ಗುರುಪಾದಕ್ಕೆ ನೀನೇ ಶರಣು ತಂದೆ ಅಂತ ಹೇಳಿ ತನ್ನನ್ನು ತಾನು ಅರ್ಪಿಸಿಕೊಂಡು ಎಲ್ಲ ಜಗತ್ತಿನ ಅಲೌಕಿಕ ಬದುಕಿಗೆ ಗುಡ್ ಬೈ ಹೇಳಿ ಲೌಕಿಕ ಬದುಕಿನ ಎಂಟ್ರಿ ಮಾಡಿ ನಾನು ನಿಮ್ಮ ಸೇವೆ ಮಾಡಬೇಕು ಅಂತ ಸದಾ ಸರ್ವದ ಆಶ್ರಮದಲ್ಲಿ ಇದ್ದು ಗುರುವಿನ ಆ ಯೋಗಕ್ಷೇಮಗಳನ್ನು ನೆನೆಸ್ಕೊಂಡು ಪ್ರತಿಯೊಂದನ್ನು ನೋಡ್ತಾ ಇರುವಂಥ ಶ್ರೀಯುತ ಶ್ರೀ ಲೀಲಮ್ಮ ಅವರು ನಮ್ಮ ಜೊತೆ ಇದ್ದಾರೆ. ಗುರುವೇ ಶರಣು. ತಿರುಚಿಟ್ರಂಬಲಂ. ತಿರುಚಿಟ್ರಂಬಲಂ. ಗುರುವೇ ಶರಣಂ. ಗುರುವೇ ಶರಣು. ರಾಜಗುರುವೇ ಶರಣಂ. ರಾಜಗುರುವೇ ಶರಣು. ಹೇಗಿದ್ದೀರಮ್ಮ? ಚೆನ್ನಾಗಿದ್ದೀನಿ. ನೀವಿಷ್ಟೊತ್ತು ಇಂಟ್ರಡಕ್ಷನ್ ಕೊಟ್ರಲ್ಲ, ಅದರಲ್ಲಿ ಒಂದು ಸಣ್ಣದಾದಂತಹ ತಿದ್ದುಪಡಿ ನಾನು ಮಾಡ್ಕೊತೀನಿ. ತುಂಬ ದೊಡ್ಡ ಮಾತು ಹೇಳ್ಬಿಟ್ರಿ ಶಿಷ್ಯೆ ಅಂತ. ಆ ಮಾತಿಗೆ ತುಂಬ ತೂಕ ಇದೆ ಸರ್. ನಾನು ಇನ್ನೂ ಭಕ್ತಳಾಗೋದಕ್ಕೆ ಯೋಗ್ಯತೆ ಇದೆಯೋ ಇಲ್ವೋ ನನಗೂ ಗೊತ್ತಿಲ್ಲ. ನೀವು ಶಿಷ್ಯ ಅಂದ ತಕ್ಷಣ ನಂಗೆ ಇಲ್ಲಿ ಶಾಕ್ ಆಗೋಯ್ತು, ಏನಪ್ಪ ಇದು ಇಷ್ಟು ದೊಡ್ಡ ಮಾತಂದ್ರು ಅಂತ. ಆ ಶಿಷ್ಯ ಅನ್ನೋ ಪದನ ತಗೊಳ್ಳೋದಕ್ಕೇ ಎಷ್ಟು ಜನ್ಮದ ಪುಣ್ಯ ಬೇಕೋ ಏನೋ. ಎಸ್ಪೆಷಲಿ ಆ ರಾಜಗುರುಗಳ ಹತ್ರ ಶಿಷ್ಯ ಅಂತ ಹೇಳಿಸ್ಕೊಳ್ಳೋದಕ್ಕೆ ಇನ್ನೂ ಎಷ್ಟು ಜನ್ಮ ಎತ್ತು ಬರಬೇಕೋ ಗೊತ್ತಿಲ್ಲ. ನಾನು ಭಕ್ತಳ ಲಿಸ್ಟಲ್ಲಿ ಇದ್ದೀನೋ ಅಂತ ಅದನ್ನೇ ಸರ್ಚ್ ಮಾಡ್ತಾಯಿದ್ದೀನಿ. ಇನ್ನೂ ಒಂದು ರೀತಿಲಿ ಇನ್ನೂ ಅದಕ್ಕೂ ಒಂದು ಕೆಳಗೆ ಇಳಿಬೇಕು ಅಂದರೆ ನಾನೊಂದು ರಾಜಗುರುವಿನ ಅಭಿಮಾನಿ ಅಂತ ಹೇಳ್ಬೋದು. ಆ ಸತ್ಯಕ್ಕೆ ನಾನು ಶರಣಾಗತಿಯಾಗಿದ್ದೀನಿ ಅಂತ ಹೇಳ್ಬೋದು. ಆ ದೊಡ್ಡ ಚೈತನ್ಯದ ಆ ಬೆಳಕಿನ ಒಂದು ಕಿರಣದ ಜೊತೆಗೆ ನಾನು ಆ ಜೀವನ ನಡೆಸ್ತಾ ಇದ್ದೀನಿ ಅಂತ ಹೇಳ್ಬೋದು ಹೊರತು ಆ ಶಿಷ್ಯೆ ಅಂತ ಹೇಳಿದ್ದನ್ನು ನಾನು ಕರೆಕ್ಷನ್ ಮಾಡ್ಕೊತೀನಿ. ನಿಮ್ಮದೇನೋ ದೊಡ್ಡ ಮನಸ್ಸು ಹೇಳಿಬಿಟ್ರಿ. ಆಯಿತು, ನಾನು ನಿಮ್ಮ ಮಾತಿಗೆ ಬರ್ತೀನಿ. ಅವರ ಭಕ್ತಿಯಾಗಿ ನೀವು ಅಲ್ಲಿದ್ದೀರಾ. ವೀಕ್ಷಕರೇ, ಇವತ್ತು ನಾವು ಮಾತಾಡ್ತಾ ಇರೋದು ಗುರುಗಳ ಹತ್ರ ಸೇವೆ ಮಾಡ್ಕೊಂಡಿರುವಂಥ ಭಕ್ತಾದಿಗಳ ಮನದಾಳದ ಮಾತು ಹಾಗೂ ಅವರು ಕಂಡುಕೊಂಡಂಥ ಸತ್ಯ, ಅದ್ರ ಜೊತೆಯಲ್ಲಿ ಅವ್ರಿಗೆ ಸಿಕ್ಕಂಥ ಆ ಸಂತೃಪ್ತಿ ಬಗ್ಗೆ. ಸುಮಾರು ಜನ ನೋವಲ್ಲಿ ಎಲ್ಲೋ ಒಂದು ಕಡೆ ಒಂದು ರೀತಿಲಿ ಎಲ್ಲ ಕನ್ಫ್ಯೂಷನ್ಗಳಲ್ಲಿ ಏನೇ ಮಾಡಿದ್ರು ಕ್ಲಾರಿಟಿ ಸಿಗ್ದಿರ ಜೀವನದಲ್ಲಿ ಯಾಕೆ ಹಿಂಗೆ, ನಾನು ಯಾಕೆ ಹಿಂಗೆ ಸೋಲ್ತಿದ್ದೀನಿ, ಯಾಕೆ ಇಷ್ಟೊಂದು ಕಷ್ಟ ಅಂತ ಇದ್ದಾಗ ಓರ್ವ ಗುರು ಸಿಗಬೇಕು. ಗುರು ಇದ್ದರೆ ಎಲ್ಲವೂ ಸಾಧ್ಯ ಅಂತ ಹೇಳ್ತಾರೆ.
ಆ ಗುರುಗಳು ನೀವೇನಾದರೂ ಹುಡುಕ್ತಾ ಇದ್ದರೆ ಖಂಡಿತವಾಗ್ಲೂ ಈ ಓರ್ವ ಗುರು ನಿಮ್ಮ ಜೀವನಕ್ಕೆ ಒಂದು ದೊಡ್ಡ ಆಧಾರ ಆಗೋದು ತಪ್ಪೇನಿಲ್ಲ. ಆ ರೀತಿ ಆಧಾರ ಸ್ತಂಭವಾಗಿ ನಿಂತಿರುವಂಥ ಇವರ ಜೀವನದಲ್ಲಿ ಕಂಡುಕೊಂಡಂಥ ಬೆಳಕು ಯಾವುದು ಅನ್ನೋದ್ರ ಬಗ್ಗೆ ನಾವು ಮಾತಾಡೋಣ. ಈಗ ನೀವು ಹೇಳಿ ಮೇಡಮ್, ಯಾವ ರೀತಿಯ ಚೇಂಜಸ್ಸು ನಿಮ್ಮ ಬದುಕಿನಲ್ಲಿ ಆಯಿತು ಹಾಗೂ ನಿಮಗೆ ಗುರುಗಳು ಸಿಕ್ಕಿದ್ದಾದರೂ ಹೇಗೆ? ತಿರುಚಿಟ್ರಂಬಲಂ ವಿರಾಟ ವಿಶ್ವರೂಪ ಜ್ಯೋತಿ ಶಕ್ತಿವೇಲ್ ಗುರುವೇ ಶರಣಂ. ವಿರಾಟ ವಿಶ್ವರೂಪ ಜ್ಯೋತಿ ಶಾಸ್ತ್ರವೇಲ್ ಗುರುವೇ ಶರಣಂ. ವಿರಾಟ ವಿಶ್ವರೂಪ ಜ್ಯೋತಿ ರುದ್ರವೇಲ್ ಗುರುವೇ ಶರಣಂ. ವಿರಾಟ ವಿಶ್ವರೂಪ ಜ್ಯೋತಿ ಶ್ರೀ ರಾಜಗುರು ಗುರುವೇ ಶರಣಂ. ವಿರಾಟ ವಿಶ್ವರೂಪ ಜ್ಯೋತಿ ಅಮ್ಮ ಚಾಮುಂಡೇಶ್ವರಿ ಅಮ್ಮ ಶರಣಂ ಶರಣಂ ಶರಣಂ. ನನಗೆ ನನ್ನ ಗುರುವಿನ ಕನೆಕ್ಷನ್ ಆಗಿದ್ದು ಇದೇ ಈ ಮಾಧ್ಯಮದಿಂದ, ಈ ಮೀಡಿಯಾದಿಂದ, ಯೂಟ್ಯೂಬ್ ಚಾನಲಿಂದ. ನಾನು ಹುಡುಕ್ತಾ ಇರಲಿಲ್ಲ ಒಂದು ಗುರುವನ್ನು, ನನ್ನ ಆತ್ಮ ಹುಡುಕ್ತಾ ಇತ್ತು ಅಂತ ನಾನು ನನ್ನ ರಾಜಗುರುಗಳ ಜೊತೆಗೆ ಕನೆಕ್ಟ್ ಆದಮೇಲೆ ಗೊತ್ತಾಯಿತು. ನಾನು ಹುಡುಕ್ತೀನಿ, ನಾನು ಮಾಡ್ತೀನಿ ಅನ್ನೋದೆಲ್ಲ ಸುಳ್ಳು. ನಮ್ಮ ಒಳಗಡೆ ಇರುವಂಥ ಆತ್ಮಕ್ಕೆ ಈ ಜನ್ಮಕ್ಕೆ ಏನೋ ಬೇಕಾಗಿರುತ್ತೆ, ಅದು ತಂತಾನೇ ಹುಡುಕೊಳ್ಳುತ್ತೆ. ಆದರೆ ನಾವು ಅಂದ್ಕೊಳ್ಳೋದು ನಾನು ರಾಜಗುರುಗಳನ್ನ ಹುಡುಕೊಂಡೆ, ನಾನು ಗುರುದೇವ್ರನ್ನ ಕನೆಕ್ಟ್ ಮಾಡಿದೆ ಅಂತ, ಅದು ಸುಳ್ಳು. ಅಚಾನಕ್ಕಾಗಿ ಅದು ಒಂದು ನನ್ನ ಒಳಗಡೆ ಇರೋ ಸೋಲ್ಗೆ ಹೋದ ಜನ್ಮದಲ್ಲಿ ನಾನು ಗುರು ನಿಂದನೆ ಮಾಡಿದ್ದೀನೋ ಇಲ್ಲ ಗುರು ಸೇವೆ ಮಾಡಿದ್ದೀನೋ. ಗುರುವಿನ ಹತ್ರ 2 ಥರನೂ ಕನೆಕ್ಟ್ ಆಗ್ತಾರೆ. ಹೋದ ಜನ್ಮದಲ್ಲಿ ಒಂದು ಗುರು ನಿಂದನೆ ಮಾಡಿದ್ರು, ಅವ್ರು ಸೇವೆ ಮಾಡಿ ಈ ಸರಿ ಪಾಪ ಕಳ್ಕೊಳ್ಳೋದು ಅದು ಒಂದು ಸ್ಟೇಜು. ಇಲ್ಲ ತುಂಬ ಅವ್ರ ಸೇವೆ ಮಾಡಿ ಅವ್ರ ಹತ್ರ ಶಾಬಾಷ್ಗಿರಿ ಹೇಳ್ಕೊಂಡು ಹಾಗೂ ಒಂದು ಕನೆಕ್ಟ್ ಆಗಿರುತ್ತೆ. ಬಟ್ ನನಗೆ ಇನ್ನೂ ಕ್ಲಾರಿಟಿ ಇಲ್ಲ, ನಾನು ಪುಣ್ಯ ಮಾಡಿ ಗುರುದೇವ್ರ ಹತ್ರ ಹೋಗಿದ್ದೀನೋ, ಪಾಪ ಕಳ್ಕೊಳ್ಳೋಕ್ಕೆ ಹೋಗಿದ್ದೀನೋ. ಬಟ್ ಅಂತೂ ಇಂತೂ ಒಂದು ಮಹಾನ್ ಚೈತನ್ಯ, ಆ ಚೈತನ್ಯಕ್ಕೆ ನಾನು ಶರಣಗತಿಯಾಗಿದ್ದೇನೆ. ಯಾವ ರೀತಿ ಚೇಂಜಸ್ ಆಯಿತು ಮೇಡಮ್ ನಿಮ್ಮ ಲೈಫಲ್ಲಿ? ಚೇಂಜಸ್ ಅಂದರೆ ಸರ್, ಅದು ಗುರುವಿನ ದರ್ಶನ ಮಾಡಿದ ತಕ್ಷಣವೇ ಇವಾಗೆಲ್ಲ ಹೇಳ್ತಾರಲ್ಲ, ಅಲ್ಲೇ ಬಡಿಸ್ಬೇಕು, ಅಲ್ಲೇ ಊಟ ಆಗಿಬಿಡ್ಬೇಕು, ಅಲ್ಲೇ ಹೊಟ್ಟೆ ತುಂಬಿಡ್ಬೇಕು, ಅಲ್ಲೇ ಡೈಜೆಷನ್ ಆಗಿಬಿಡ್ಬೇಕು, ಆ ಥರ ಅಲ್ಲ. ಚೇಂಜಸ್ ಅಂತ ಅಂದರೆ ನಾನು ಆ್ಯಕ್ಚುಲಿ ಅವ್ರ ಹತ್ರ ನಾನೇನು ಎಕ್ಸ್ಪೆಕ್ಟೇಷನ್ನೇ ಇಟ್ಕೊಂಡು ಹೋಗಿಲ್ಲ. ನಮ್ಮ ಮನೆಯಲ್ಲಿ ಕಷ್ಟ, ನನಗೇನೋ ಸಮಸ್ಯೆ ಇದೆ ಅಂತಲೇ ಹೋಗಿಲ್ಲ. ಹೋದೆ, ನಂದು ಫಸ್ಟ್ ದರ್ಶನ ಆಗಿದ್ದು ಅದೆಂಥ ಅದ್ಭುತ ಅಂದರೆ, ನಮ್ಮ ಗುರುದೇವರು ಒಂದೊಂದು ಸಾರಿ ಅವ್ರದ್ದೇ ಆದಂಥ ಸ್ಥಿತಿಲಿ ಇರ್ತಾರೆ ಸರ್. ನನಗೆ ಸಿಕ್ಕಿದ್ದು ಒಂದು ಲಂಗೋಟಿ ಹಿಡ್ಕೊಂಡು, ದಂಡ ಹಿಡ್ಕೊಂಡು ಅವರ ಶಿಷ್ಯಂದರ ಜೊತೆ ಹೊರಗಡೆ ಆಶ್ರಮನ ಹಾಗೆ ನೋಡ್ತಾಯಿದ್ರು. ನಾವೊಂದು ಕಾರಲ್ಲಿ ಆಗಷ್ಟೇ ಎಂಟ್ರಿ ಆದ್ವಿ. ಅವ್ರದ್ದು ನೋಟ ಹೀಗೆ ನೋಡಿದ್ರು, ಬಟ್ ನಮಗೆ ಸಡನ್ನಾಗಿ ದರ್ಶನ ಆಗಲಿಲ್ಲ. ಎಷ್ಟೋ ಹೊತ್ತಾದಮೇಲೆ ನಮಗೆ ದರ್ಶನ ಆಯಿತು. ಒಂದು ಮಗುವನ್ನು, ಆವಾಗ ಹುಟ್ಟಿದ ಮಗುವನ್ನು, ಗುರುವನ್ನು ನೋಡಲಿಕ್ಕೆ ಬರೀ ಕೈಯಲ್ಲಿ ಹೋಗಬಾರ್ದು ಅಂತಾರೆ. ನಾನು ಹಂಗೇ ಒಂದು ದಾಸವಾಳ ತುಳಸಿ ಮಾಲೆ ಇಟ್ಕೊಂಡು ಒಂದು ಹಣ್ಣು ಇಟ್ಕೊಂಡು ಹೋಗಿದ್ದೆ. ಅವರು ನಮ್ಮ ಗುರುದೇವರು ಒಂದು ಸ್ಥಿತಿ ಅಂತ ಅಂದರೆ ಆ ಅಗ್ನಿ ತತ್ವದ ಕಣ್ಣು, ಒಳಗಡೆ ಒಂದು ನಡುಕ ಇತ್ತು, ಡವ ಅನ್ನೋದು ಅವ್ರ ದರ್ಶನ ಮಾಡಬೇಕಾದ್ರೆ. ಇನ್ನೊಂದು ರೀತಿಲಿ ಒಂದು ಸಂತೋಷನೂ ಇತ್ತು. ಯಪ್ಪ, ನಾನು ಈ ಜನ್ಮದಲ್ಲಿ ಈ ಥರ ದರ್ಶನ ಮಾಡ್ತೀನ ಅಂತ. ಹಿಂಗೊಂದು ಸಾರಿ ನೋಡಿದ್ರು ಕಣ್ಣು, ನಮಸ್ಕಾರ ಮಾಡಿದೆ. ಏನು ತಂದಿದ್ಯಾ ಅಂದರು. ತುಳಸಿ ಮಾಲೆ. ಕೈಯಲ್ಲಿ ಏನಕ್ಕೆ ಇಟ್ಕೊಂಡಿದ್ದೆ, ತಂದು ಹಾಕು ಅಂದರು. ತುಳಸಿ ಮಾಲೆ ಹಾಕ್ಬಿಟ್ಟು ನನ್ನ ಹಿಂಗೆ ನೋಡಿದ್ರು. ಶುದ್ಧ ಅದೇ ಅಂದರು. ಈ ಕ್ಷಣಕ್ಕೂ ನನಗೆ ಆ ಕ್ವಶನ್ನ ನನ್ನ ಗುರುದೇವ್ರ ಹತ್ರ ಕೇಳಿಲ್ಲ. ನಾನು ಮಾನಸಿಕವಾಗಿ ಶುದ್ಧ ಆಗಿದ್ದೀನ, ದೈಹಿಕವಾಗಿ ಶುದ್ಧ ಆಗಿದ್ದೀನ, ಅದು ಹಾಗೆ ಕ್ವಶನ್ ಮಾರ್ಕ್ ಇದೆ. ಬಟ್ ಶುದ್ಧ ಶುರು ಮಾಡಿದ್ದಾರೆ, ಶುದ್ಧ ಆಗ್ತಾ ಇದ್ದೀವಿ ನಾವು. ಇನ್ನು ನಾವು ಪರಿಪೂರ್ಣತೆ ಅಂತೂ ಖಂಡಿತ ಆಗಿಲ್ಲ. ಈ ಜನ್ಮದಲ್ಲಿ ಇನ್ನೂ ಇದೆಲ್ಲ ನನ್ನ ಅನುಭವ ಹೇಳ್ಕೊಳ್ಳೋದಕ್ಕಿಂತ ಮುಂಚೆ ಹೇಳ್ತಾ ಇದ್ದೀನಿ, ಒಂದು ರಾಜಗುರುವಿನ ಬಗ್ಗೆ ಮಾತಾಡಲಿಕ್ಕೆ ಯೋಗ್ಯತೆ ಬೇಕು. ಅವರ ಪಾದದ ಧೂಳಿಗೂ ನಾವು ಸಮ ಇಲ್ಲ. ಇವತ್ತು ನಿಮ್ಮ ಚಾನಲ್ನ ನಾನು ಕೂತ್ಕೊಂಡು ಅಂಥ ಮಹಾನ್ ಚೈತನ್ಯದ ಬಗ್ಗೆ ಮಾತಾಡ್ತೀನಿ ಅಂತ ಅಂದರೆ, ನನಗವರು ಆಶೀರ್ವಾದ ಕೊಟ್ಟಿದ್ದಾರೋ, ಅನುಗ್ರಹಿಸಿದಾರೋ, ಹೋಗಲಿ ಪಾಪ ಅಂತ ಕರುಣೆ ತೋರಿಸಿದಾರೋ. ನಂದೊಂದು ಆಸೆ ಇತ್ತು, ನನ್ನ ಮನಸ್ಸಿನಲ್ಲಿ ಸದಾ ಪ್ರಾರ್ಥನೆ ಇತ್ತು, ಈ ಸತ್ಯ ಯಾಕೆ 4 ಗೋಡೆಗಳ ಮಧ್ಯೆ ಇರಬೇಕು, ಈ ಸತ್ಯ ಯಾಕೆ ಪ್ರಪಂಚಕ್ಕೆ ಗೊತ್ತಾಗ್ತಾ ಇಲ್ಲ ಭಗವಂತ ಅಂತ. ಇದು ಅವ್ರು ಯಾರಿಗೂ ಅವ್ರಿಗೆ ಬೇಕಾಗೇ ಇಲ್ಲ. ಅವ್ರಿಗೆ ಈ ಥರ ಜನಗಳು, ಈ ಥರ ಮೀಡಿಯಾ, ಈ ಥರ ಫೋಟೋ ತೊಗೊಂಬಂದು ವೀಡಿಯೋ ಮಾಡೋದು, ಅದಕ್ಕೆ ವಿರುದ್ಧ ಅವರು. ಅದಕ್ಕೂ ಮೀರಿ ನಾವು ಏನೇನೋ ಒಂದೊಂದು ಸಂದೇಶಗಳು ಕೊಡ್ತಾ ಇದ್ದಾಗ ನಾವೇ ಒಂದು ಪರ್ಸನಲ್ಲಾಗಿ ವೀಡಿಯೋ ಮಾಡಿಕೊಂಡು ಅದನ್ನು ವೆರಿ ಫಸ್ಟು ಒಬ್ಬರು ಮಂಗಳೂರಿನಲ್ಲಿ ಒಂದು ಹುಡುಗ ಮಾಡಿದ್ದದು, ಅವ್ರಿಗೆ ಗೊತ್ತಿಲ್ಲದೆ ಇದ್ದಂಗೆ ಫೇಸ್ಬುಕ್ ಹಾಕ್ಬಿಟ್ಟಿದ್ದು, ಕರೆದು ಬೈದು
ನಾನು ಲೌಕಿಕ ಪ್ರಪಂಚದಲ್ಲಿ ಈ ಈ ಈ ಏನದು ಇದು ಮೆಟೀರಿಯಲಿಸ್ಟಿಕ್ ಅದಕ್ಕೆಲ್ಲ ನಾನಿಲ್ಲ ಅಂತ ಬೈದಿದ್ರು. ಬಟ್ ಆ ಹುಡುಗ ನನ್ನ ಕೈಲೇನು ಕೊಡೋಕ್ಕಾಗಿಲ್ಲ, ನಿಮ್ಮಂಥ ಇಂಥ ಮಹಾ ಚೈತನ್ಯ ಪ್ರಪಂಚಕ್ಕೆ ಗೊತ್ತಾಗಬೇಕು ಅಂತ ನಿಮಗೆ ತಿಳಿಸ್ದೆ ನಾನು ಹಾಕ್ಬಿಟ್ಟಿದ್ದೀನಿ ಅಂತ ಕ್ಷಮೆ ಕೋರ್ದ. ಅಲ್ಲಿಂದ ಶುರುವಾಗಿದ್ದು. ಆಮೇಲೆ ಗುರುದೇವ್ರಿಗೆ ಕ್ಷಮಿಸಿ, ಏನೋ ಮಾಡ್ತಾಯಿದ್ದೀರಾ, ಒಳ್ಳೊಳ್ಳೆ ಸಂದೇಶಗಳು ಹೋಗಲಿ ಅಂತ ಕರುಣಿಸಿರೋದು. ಅವ್ರಿಗೆ ಈ ಕ್ಷಣಕ್ಕೂ ನಾವುಗಳು ಒಂದು ಗುರುದೇವ್ರನ್ನ ಮೀಡಿಯಾದಲ್ಲಿ ತೋರಿಸೋದಾಗಲಿ, ಒಂದು ಸೋಷಿಯಲ್ ಮೀಡಿಯಾದಲ್ಲಾಗಲಿ ಅವ್ರಿಗೆ ಅಂತರಾತ್ಮದಲ್ಲಿ ಒಂದು ಚೂರು ಇಷ್ಟ ಇಲ್ಲ. ಆದರೆ ನಾನು ಬಿಡಲ್ಲ, ಎಸ್ಪೆಷಲಿ ನಾನು ಬಿಡಲ್ಲ. ಯಾಕೆ ಅಂತ ಅಂದರೆ ಅಂಥಂಥ ಅದ್ಭುತವಾದಂಥ ಸತ್ಯಗಳನ್ನ ಫೀಲ್ ಮಾಡಿದ್ದೀನಿ ನಾನು 4 ವರ್ಷದಲ್ಲಿ. ನನ್ನ ಜೀವನದಲ್ಲಿ ನಾನು ಇಲ್ಲಿವರೆಗೆ ಕೂತ್ಕೊಂಡು ನಿಮ್ಮ ಮುಂದೆ ಇದು ಮಾತಾಡ್ತಾ ಇದ್ದೀನಿ ಅಂದರೆ ಇದಕ್ಕಿಂತ ಚೇಂಜಸ್ ಏನು ಬೇಕು? ಒಳ್ಳೆ ಮಾತನ್ನ ಹೇಳಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಒಂದು ವಿಚಾರ ನಾನು ನಿಮ್ಗೆ ಹೇಳಲೇಬೇಕು. ಇವರ ಮುಖಾಂತರನೇ, ನಾನು ಲೀಲಾ ಮೇಡಮ್ ಮುಖಾಂತರನೇ ಗುರುಗಳನ್ನ ಭೇಟಿಯಾಗಿದ್ದು. ಸರಿಸುಮಾರು ಒಂದು 3 ದಿನ ಆಯಿತು. ಈಗ ಆಲ್ರೆಡಿ ಅವ್ರ ಜೊತೆ ಮಾತಾಡ್ತಾ ಇದ್ವಿ. ಈ 3 ದಿನದಲ್ಲಿ ನನ್ನ ಜೀವನದಲ್ಲಿ ಆಗೋಂಥ ಕೆಲವೊಂದು ಬದಲಾವಣೆಗಳನ್ನ ನಾನು ಹೇಳ್ಕೊಂಡ್ರೆ ಅದು ನಿಮಗೆ ಎಲ್ಲೋ ಒಂದು ರೀತಿಯಲ್ಲಿ ಹಾಸ್ಯಾಸ್ಪದವಾಗಿರಬಹುದೇನೋ, ಆದರೆ ನಾನು ಕಂಡಂಥ ಸತ್ಯ ನನಗೆ ಮಾತ್ರ ಗೊತ್ತಿದೆ. ಕೆಲವೊಂದು ಕೆಲಸಗಳನ್ನು ಹೂವು ಎತ್ತಿಟ್ಟಂಗೆ ಆಗೋಂಗೆ ಮಾಡ್ತಾರೆ. ಮಗುವಿನಲ್ಲಿ ಮಗುವಾಗಿರ್ತಾರೆ, ದೊಡ್ಡವರಲ್ಲಿ ದೊಡ್ಡವರಾಗೇ ಇರ್ತಾರೆ, ಸ್ನೇಹಿತನಲ್ಲಿ ಸ್ನೇಹಿತೆಯಾಗಿ, ಬಂಧುವಲ್ಲಿ ಬಳಗವಾಗಿ ನಿಮ್ಮ ಜೊತೆ ಸದಾ ಸರ್ವದ ಇರೋವಂಥ ಓರ್ವ ಗುರು ಇವತ್ತು ನಮ್ಮೆಲ್ಲರಿಗೂ ಬೇಕಾಗಿದ್ದಾರೆ. ಆ ಗುರು ಯಾರು, ಆ ಗುರು ಎಲ್ಲಿದ್ದಾರೆ, ಇವೆಲ್ಲವನ್ನು ನಾವು ನಿಮಗೆ ಹೇಳ್ತೀವಿ. ಆದರೆ ಇದ್ರ ಬಗ್ಗೆ ಮಾತಾಡೋದಕ್ಕೇ ಇವರ ಜೊತೆಯಲ್ಲಿ ಲೀಲಮ್ಮ ಅವರ ಜೊತೆಯಲ್ಲಿ ಸಂಜೀವಿನಿ ಅಂತ ಒಬ್ಬರು ಮೇಡಮ್ ಕಂಡು ಬಂದಿದ್ದಾರೆ. ಇವ್ರ ಜೊತೆ ಮಾತಾಡೋದಕ್ಕೆ, ಲೀಲಾ ಮೇಡಮ್ ಜೊತೆ ಮಾತಾಡೋದಕ್ಕೆ ಇನ್ನೂ 4 ಜನರು ನಮ್ಮ ಜೊತೆ ಇದ್ದಾರೆ. ಅವರೇನೆ ರಮೇಶ್ ಸರ್ ಹಾಗೂ ಸಿದ್ದು ಅವರು ಹಾಗೂ ಉದಯ್ ಮತ್ತು ಸಂಜೀವಿನಿ ಅವರು. ಈ ಸಂಜೀವಿನಿ ಅಂತ ಇವ್ರಿಗೆ ಹೆಸರು ಕೊಟ್ಟಂಥದ್ದು ಗುರುಗಳೇ. ಅವರ ಬದುಕಿನಲ್ಲಿ ಏನಾಯಿತು, ಏನು ಕತೆ ಎಲ್ಲವನ್ನು ಮಾತಾಡ್ತೀನಿ. ಆದರೆ ಇಲ್ಲಿ ಲೀಲಮ್ಮ ಮೇಡಮ್ ಅವರು ಹೇಳಿದ್ರು, ನಾನೇ ಇನ್ಸ್ಟಾಗ್ರಾಮಲ್ಲಿ ಹಾಕ್ತಾ ಇದ್ದೀನಿ ಅಂತ. ನಿಮ್ಗೆ ಯಾಕೆ ಅನ್ನಿಸ್ತು ಗುರುಗಳ ಬಗ್ಗೆ ಈ ರೀತಿ ಪ್ರಚಾರ ಮಾಡಬೇಕು? ಯಾಕಂದರೆ ಗುರು ಪ್ರಚಾರ ಪ್ರಿಯರಲ್ಲ. ಖಂಡಿತ. ನೀವು ಯಾಕೆ ಮಾಡ್ತಾ ಇದ್ದೀರಾ? ಯಾಕೆ ಅಂತಂದರೆ ಇವಾಗ ಒಂದು ಆಧ್ಯಾತ್ಮ ಅಂತ ಅನ್ನೋದು ಒಂದು ಕಮರ್ಷಿಯಲ್ ಆಗಿದೆ ಸರ್. ಯಾಕೆ ಅಂದರೆ ನಾನು ಪ್ರತಿ ಸರಿ ಒಂದೊಂದು ಯೂಟ್ಯೂಬಲ್ಲಿ, ಒಂದು ಇನ್ಸ್ಟಾಗ್ರಾಮಲ್ಲಿ ಸ್ಕ್ರಾಲ್ ಮಾಡ್ತಾಯಿದ್ರೆ ಗಲ್ಲಿಗೊಬ್ಬರು ಗುರುಗಳು ಒಂದು 4 ಪುಸ್ತಕ ಓದ್ಬಿಟ್ಟಿರ್ತಾರೆ. ಆ ಶಕ್ತಿ ಜಾಗೃತ ಆಗಿದೆ, ಈ ಕ್ರಿಯೆ ಮಾಡಿಸ್ತೀನಿ, ಆ ಕ್ರಿಯೆ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಆ ಕ್ರಿಯೆ ಮಾಡಿಸಿ ಅದಕ್ಕೆ ಆಧ್ಯಾತ್ಮಿಕದ ವಿಷಯಗಳಿಗೆ ಇವಾಗಿನ ಯೂತ್ಸು ಹೋಗಿ ಮನಸ್ಥಿತಿಯನ್ನು, ದೇಹನ ಡ್ಯಾಮೇಜ್ ಮಾಡಿಕೊಂಡು ನಮ್ಮ ರಾಜಗುರುಗಳ ಹತ್ರ ಬಂದಿರೋದನ್ನು ನಾನು ಕಣ್ಣಾರೆ ನೋಡಿದ್ದೀನಿ. ಆದರೆ ಈ ಕ್ಷಣಕ್ಕೂ ನಾವು ಎಷ್ಟು ವರ್ಷ ನಮ್ಮ ಗುರುದೇವ್ರ ಹತ್ರ ಇದ್ದೀವಿ, ಒಂದು ದಿನ ಕೂರಿಸಿ ಅವರು ನಮಗೆ ಆಧ್ಯಾತ್ಮ ಬೋಧನೆ ಮಾಡಿದವರೇ ಅಲ್ಲ. ಧ್ಯಾನ ಮಾಡಿ, ಪ್ರಾಣಾಯಾಮ ಮಾಡಿ, ಅದೆಲ್ಲ ಖಂಡಿತನೂ ಇಲ್ಲ. ಅವ್ರು ಯಾಕೆ ನಾನು ಇವಾಗಿನ ಯೂತ್ಸ್ಗೆ ನಾನು ಕಣ್ಣಾರೆ ನೋಡಿದ್ದೀನಿ. ಒಬ್ಬರು ಬರ್ತಾರೆ, ಫಾರಿನಲ್ಲಿದ್ದಾರೆ, ಅವರು ಆನ್ಲೈನ್ ಮುಖಾಂತರ ಸೆಷನ್ಗಳನ್ನ ತಗೊಂಡು ಅವ್ರಿಗೆ ಕೈಲಿ ಗ್ಲಾಸ್ ಇಟ್ಕೊಳಕ್ಕಾಗಲ್ಲ, ಅವ್ರಿಗೆ ವೈಬ್ರೇಷನ್ನು. ಯಾಕೆ ಅಂತ ಅಂದರೆ ಅವ್ರಿಗವರೇ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ನಾನು ಸಾಧನೆ ಮಾಡಿ ನನಗೆಲ್ಲ ಒಳಗಡೆ ಜಾಗೃತಿ ಆಗ್ಬಿಟ್ಟಿದೆ ಅಂತ. ಬಟ್ ಅವ್ರ ಮದುವೆ ಆಗಿಲ್ಲ, ಅವ್ರಿಗೇನು ಲೈಫೇ ನೋಡಿಲ್ಲ. ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಅವರಿಗೆ ದೇಹಕ್ಕೆ ಬೇಕಾಗಿರುವಂತಹ ಬಾಲ್ಯನ ಅನುಭವಿಸ್ಬೇಕು, ಯೌವನ ಅನುಭವಿಸ್ಬೇಕು, ವೃದ್ಧಾಪ್ಯ ಅನುಭವಿಸ್ಬೇಕು. ಭಗವಂತ ನಮಗೆ ಆದಂಥ ಸ್ಥಿತಿಗಳು ಕೊಟ್ಟಿದ್ದಾನೆ. ಆ ಸ್ಥಿತಿನೆಲ್ಲ ನಾವು ಪ್ರಾಮಾಣಿಕವಾಗಿ ಸಂತೋಷವಾಗಿ ಅನುಭವಿಸಬೇಕಾಗಿರುವಂಥ ಸಂದರ್ಭದಲ್ಲಿ ಇದು ಯಾವುದೋ ಒಂದು ಹೊಸದು ಈ ಜನ್ರೇಷನಲ್ಲಿ ಆಧ್ಯಾತ್ಮ ಅನ್ನೋದೊಂದು ಕಾನ್ಸೆಪ್ಟ್ ಬಂದು ಯೂತ್ಸ್ನೆಲ್ಲ ಹಾಳು ಮಾಡ್ತಾ ಇದೆ. ಅಂಥವ್ರಿಗೆ ನಮ್ಮ ಗುರುದೇವರು, ನಾನು ಅಲ್ಲೇ ಕೂತು ಸಂದೇಶ ಕೊಡ್ತಾ ಇದ್ದಿದ್ದು ನೋಡಿದ್ರೆ ವಾಹ್, ಇದು ಇಲ್ಲಿ 4 ಗೋಡೆ ಮಧ್ಯೆ ಬರೀ 5-6 ಜನ ಯೂತ್ಸ್ಗಳಿಗೆ ಆಧ್ಯಾತ್ಮ ಅಂತ ಹುಚ್ಚಿಡ್ಸ್ಕೊಂಡು ಹೋಗ್ತಾರಲ್ಲ, ಅವ್ರಿಗಾಗಬಾರ್ದು. ಇದು ಇಡೀ ಪ್ರಪಂಚಕ್ಕೆ ಪಸರಿಸ್ಬೇಕು. ವಾಟ್ ಈಸ್ ದ ಮೀನಿಂಗ್ ಆಫ್ ರಿಯಲ್ ಸ್ಪಿರಿಚುಯಾಲಿಟಿ ಅಂತ ಅಂದರೆ ಕಣ್ಣು ಮುಚ್ಕೊಂಡು ಕೂತ್ಕೊಂಡು ಇರೋದಲ್ಲ. ಕಣ್ಣು ಮುಚ್ಕೊಂಡು ಕೂತ್ಕೊಂಡು ಧ್ಯಾನ ಮಾಡಿ ಅವ್ರಿಗವರೇ ಕುಂಡಲಿನಿ ಶಕ್ತಿಯೆಲ್ಲ ಆ್ಯಕ್ಟಿವೇಟ್ ಮಾಡ್ಕೊಂಬಿಟ್ಟು ಮಳೆ ಬರೆಸ್ಲಿ, ಕೆಲವೊಂದು ಕಷ್ಟಗಳೆಲ್ಲ ಪರಿಹಾರ ಮಾಡಲಿ, KRS ಡ್ಯಾಮ್ ತುಂಬಿಸ್ಲಿ, ಆಮೇಲೆ ಇಂತಿಂಥ ರಾಜ್ಯ ಆಳಕ್ಕೆ ಇಂತಿಂಥವರೇ ಪ್ರಾಮಾಣಿಕರು ಅಂತ ಅವ್ರದ್ದು 3rd ಐ ಓಪನ್ ಆಗಿರುತ್ತಲ್ಲ, ಕರ್ಕೊಂಬಂದು ರಾಜ್ಯಭಾರ ನಡೆಸಲಿ. ಏನಕ್ಕೋಸ್ಕರ ನೀವು 3rd ಐ ಓಪನ್ ಮಾಡಿಸ್ಕೋತೀರಾ? ಏನಕ್ಕೋಸ್ಕರ ನೀವು ಕುಂಡಲಿನಿ ಜಾಗೃತಿ ಮಾಡಿಸ್ಕೊಬೇಕು? ಅದರಿಂದ ನಿಮ್ಗೆ ಏನು ಉಪಯೋಗ ಆಗ್ತಾ ಇದೆ? ಹೋಗ್ಲಿ, ಇದು ಸತ್ಯನಾ? ಹೋಗ್ಲಿ, ಒಂದು ಕುಂಡಲಿನಿ ಜಾಗೃತಿ ಮಾಡ್ಕೊಂಡು ಅವ್ರ ದೇಹ ಸ್ಥಿತಿ ಯಾವ ಥರ ಇರುತ್ತೆ ಗೊತ್ತಾ? ಅದು ನಮ್ಮ ರಾಜಗುರುಗಳ ಹತ್ರ 10 ನಿಮಿಷ ಯಾರಾದ್ರೂ 3rd ಐ ಓಪನ್ ಮಾಡ್ಕೊಂಡಿದ್ದೀನಿ, ಕುಂಡಲಿನಿ ಜಾಗೃತಿ ಆ್ಯಕ್ಟಿವ್ ಮಾಡ್ಕೊಂಡಿದ್ದೀನಿ, ನಂಗೆ ಇಡೀ ಬ್ರಹ್ಮಾಂಡದ ರಹಸ್ಯನೇ ಗೊತ್ತು ಅನ್ನೋರು 5 ನಿಮಿಷ ನಮ್ಮ ರಾಜಗುರು ದೇವ್ರನ್ನ ಕಣ್ಣಲ್ಲಿ ಕಣ್ಣಿಟ್ಟು ಆ ಸತ್ಯನ ಮಾತಾಡಲಿ.
ಎಷ್ಟು ಯುವಕರದ್ದು ಮನಸ್ಥಿತಿ ಹಾಳಾಗ್ತಾ ಇದೆ ಗೊತ್ತಾ. ಅದನ್ನೆಲ್ಲ ನಾನು ಗಮನಿಸ್ದೆ. ಇಲ್ಲ, ಇದು ನಮ್ಮ ರಾಜಗುರುಗಳು 4-5 ಜನಗಳಿಗೆ ಮಾತ್ರ ಸೀಮಿತ ಆಗಬಾರ್ದು, ಇಡೀ ಪ್ರಪಂಚಕ್ಕೆ ಈ ಸತ್ಯ ಹೋಗಬೇಕು. ಇದೆಲ್ಲ ಒಂದು ಮಾಫಿಯಾ, ಇದೆಲ್ಲ ಒಂದು ಆಧ್ಯಾತ್ಮಿಕದ ಒಂದು ಕಮರ್ಷಿಯಲು, ಯಾವುದರಿಂದ ಏನೂ ಆಗಲ್ಲ. ನಮ್ಮ ವಿಧಿ ಋಣ ಕರ್ಮದಲ್ಲಿ ನಾವೇನು ಪಡ್ಕೊಂಬಂದಿರ್ತೀವಿ ಅದು ನಡೆದಿಯೇ ಆಗಬೇಕು. ಆದರೆ ಅದು ಒಂದು ಸುಗಮ ರೀತಿಲಿ ನಾವು ಫೇಸ್ ಮಾಡ್ಕೊಂಡು ಹೋಗೋದಕ್ಕೆ ಈ ನಮ್ಮ ರಾಜಗುರುಗಳಂಥ ಸದ್ಗುರುಗಳು ಬೇಕು. ಎಲ್ಲಿಯಾದರೂ ನೀವು ರಮಣ ಮಹರ್ಷಿಗಳು, ಸಾಯಿಬಾಬಾ, ನಿತ್ಯಾನಂದ ಭಗವಾನರು, ಇವರು ವರ್ದಳ್ಳಿ, ಇವರು ಶ್ರೀಧರ ಸ್ವಾಮೀಜಿಗಳು ಯಾವುದಾದ್ರೂ ವೇದಿಕೆಯಲ್ಲಿ ಕೂತು 1000 ಜನನ ಉದ್ದೇಶಿಸಿ ಮಾತಾಡಿದ್ದು ನೋಡಿದ್ದೀರಾ? ಸಾಯಿಬಾಬಾ ಅವ್ರದ್ದು ಚರಿತ್ರೆ ನೋಡಿದ್ದೀರಾ? ಅವರೇನಾದರೂ ಒಂದು ಕಮರ್ಷಿಯಲ್ ಆಗಿ ವೇದಿಕೆ ಹತ್ತಿದ್ದು ನೋಡಿದ್ದೀರಾ? ಇಲ್ಲ. ಯಾಕೆ ಹೇಳಿ? ಅಷ್ಟು ಸುಲಭವಲ್ಲ ಒಂದು ಜ್ಞಾನಿಗಳು ಸಾಮಾನ್ಯರ ಜೊತೆ ಕೂತ್ಕೊಂಡು ಮಾತಾಡೋದು, ಒಬ್ರನ್ನೊಬ್ರನ್ನ ಇದು ಮಾಡೋಕ್ಕೆ. ಅವರು ಆಲ್ರೆಡಿ ಪ್ರಕೃತಿಯಲ್ಲಿ ಬೆರೆತುಬಿಟ್ಟಿರ್ತಾರೆ. ಅವ್ರಿಗೆ ನಮ್ಮಂಥ ಈ ಆಸೆ ಹಿಡಿದವ್ರ ಮನುಷ್ಯರನ್ನ ನೋಡಿದ್ರೆ ಇರಿಟೇಷನ್ ಆಗ್ತಾ ಇರುತ್ತೆ. ಅಂದರೆ ಅವ್ರಿಗೆ ಗೊತ್ತಾಗ್ಬಿಡತ್ತೆ ಇವ್ರು ಎಷ್ಟು ಸ್ವಾರ್ಥಿಗಳು ನಿಸ್ವಾರ್ಥಿಗಳು ಅಂತ. ಅದನ್ನೆಲ್ಲನೂ ಪಕ್ಕಕ್ಕಿಟ್ಟು ಆ ನಮ್ಮ ರಾಜಗುರುಗಳಂಥ ಸದ್ಗುರುಗಳು ನಮ್ಮಂಥವ್ರನ್ನೆಲ್ಲ ಹತ್ರ ಇಟ್ಕೊಂಡು ಇದು ಈಗಲ್ಲ, ಹೀಗೆ ನಿಜವಾದ ಸತ್ಯ ತಿಳ್ಕೊಳ್ಳಿ ಅಂತ ನಮಗೆ ಜಾಗೃತಿ ಮಾಡ್ತಾ ಇದ್ದಾರಲ್ಲ. ಇಷ್ಟು ವರ್ಷ ಅಂತೀರಾ ನಮಗೆ. ಈ ಕ್ಷಣಕ್ಕೆ ನಾನು ನಿಮ್ಮ ಹತ್ರ ಆಧ್ಯಾತ್ಮಿಕವಾಗಿ ಮಾತಾಡೋಕ್ಕೆ ಬರಲ್ಲ. ನಂಗೆ ಆಧ್ಯಾತ್ಮ ಅಂದರೆ ಏನು ಅಂತಲೇ ಗೊತ್ತಿಲ್ಲ. ಒಂದು ಸದ್ಗುರು ಮನಸ್ಸು ಪಟ್ಟರೆ ನಮಗೆ ಗೊತ್ತಿಲ್ಲದೆ ಇರೋವಂತಹ ನಮಗೆ ಅರಿವನ್ನ ಮೂಡಿಸ್ತಾ ಹೋಗ್ತಾರೆ. ಆ ಅರಿವೇ ನಾನಿವತ್ತು ನಿಮ್ಮ ಮುಂದೆ ಕೂತ್ಕೊಂಡು ಮಾತಾಡ್ತಾ ಇರೋದು. ಅದಕ್ಕೆ ನಾನಿವತ್ತು ಐವಲ್ಲಿ ಪ್ರಶ್ನೆಗಳನ್ನ ಜಾಸ್ತಿ ಕೇಳಲ್ಲ ಅನಿಸುತ್ತೆ. ಯಾಕಂದರೆ ಇದು ಅನುಭವದ ಮಂಟಪ ಅಂತಲೇ ಹೇಳಿದೆ. ಇವರ ಅನುಭವಗಳನ್ನು ಕೇಳ್ತಾ ಇದ್ದೀನಿ. ಕಾರಣ ಇಷ್ಟೇ, ಈ ಅನುಭವಗಳ ಮುಖಾಂತರ ಗುರುವಿನ ಆದರ್ಶದ ಮೇರೆಗೆ ಅವರ ಪರ್ಮಿಷನ್ ತೊಗೊಂಡು, ಅವರ ಒಪ್ಪಿಗೆ ತೊಗೊಂಡು ನಾವು ಅವ್ರ ಬಗ್ಗೆ ಒಂದು ಅದ್ಭುತವಾದ ಪಾಡ್ಕಾಸ್ಟ್ ನಿಮ್ಮೆಲ್ಲರಿಗೂ ಸಮರ್ಪಿತ ಮಾಡ್ತಾ ಇದ್ದೀವಿ. ಸೊ ಅದಕ್ಕಿಂತ ಮುಂಚೆ ಇವ್ರಿಗಾಗಂಥ ಅನುಭವಗಳು ಮೇಡಮ್, ಇನ್ನು ಈ 4 ವರ್ಷದ ಜರ್ನಿಯಲ್ಲಿ ಮೇಡಮ್ ನೀವು ಕಂಡುಕೊಂಡಂಥ ಸತ್ಯ ಯಾವುದು? ಅದೇ, ಈ ನಾಳೆ ಅನ್ನೋದು ಗೊತ್ತಿಲ್ಲ. ನೆನ್ನೆದ್ರ ಬಗ್ಗೆ ಯೋಚನೆ ಮಾಡಬಾರ್ದು, ಈ ಕ್ಷಣ ಬದುಕಬೇಕು. ಅದು ನಮ್ಮ ರಾಜಗುರುಗಳ ಗೋಪಾಲಪುರದ ಮಂತ್ರ. ನಿಮಗಾಗಿರುವಂಥ ಒಳ್ಳೆಯದೇನಾಗಿ ಒಳ್ಳೆ ಅನುಭವ ಅಂದರೆ ಸರ್, ಇನ್ಸಿಡೆಂಟ್ಗಳು ಹೇಳ್ತೀನಿ. ಅದನ್ನು ನಾನು ಪವಾಡ ವಿಸ್ಮಯ ಅಂತ ಹೇಳಲ್ಲ. ಯಾಕೆ ಅಂದರೆ ನಮ್ಮ ರಾಜಗುರುಗಳು ಪವಾಡ ವಿಸ್ಮಯಕ್ಕೆ ವಿರುದ್ಧ ಅವರು. ಈಗ ನೆನ್ನೆ ಒಬ್ಬರು ಭಕ್ತರು ಬಂದಿದ್ದರು. ಅವರು ನಮ್ಮ ಗುರುಮನೆ ಎಂಟ್ರಿ ಆಗ್ತಿದ್ದಂಗೆ ಎಷ್ಟೋ ವರ್ಷ ನಿಂತಿದ್ದು ಅವ್ರು ನಿಮ್ಮ ಏನದು ಅಭಿಮಾನಿ. ಅವರು ನಿಮ್ಮದು ಭಜನೆ ನೋಡಿಬಿಟ್ಟು ವಾರಾಯಿ ಸ್ಟುಡಿಯೋ ಅವರು ರಾಜಗುರುಗಳ ಹತ್ರ ಬಂದಿದ್ದಾರಾ ಅಂತ ಅಂದರು. ಆಮೇಲೆ ಇದು ಫೋನ್ ಓಪನ್ ಮಾಡಿ ಅಳ್ತಾ ಇದ್ದಾರೆ ಫೋನ್ ನೋಡ್ಕೊಂಡು. ಯಾಕೆ ಅಂದೆ, ಎಷ್ಟು ವರ್ಷದಿಂದ ನಿಂತಿತ್ತು ಮೇಡಮ್, ನಂಗೀಗ ಜಾಬ್ ಆರ್ಡ್ರ್ ಸಿಕ್ಬಿಡ್ತು ಅಂತ. ಅದನ್ನ ಅವರು ಗುರುಗಳ ಮುಂದೆ ಹೇಳ್ತಾರೆ, ಇಲ್ಲಿಗೆ ಬಂದು ನನಗೆ ಕೆಲಸ ಆಯಿತು ಅಂತ. ಇಲ್ಲಿ ಬಂದು ಕೆಲಸ ಆಗಿದ್ದಲ್ಲ, ನಿನ್ನ ಸಮಯ ಬಂತು ಅದಕ್ಕೆ ಕೆಲಸ ಆಯಿತು ಅಂದರು. ಅದೇ ನಮ್ಮ ರಾಜಗುರುಗಳ ಜಾಗದಲ್ಲಿ ಬೇರೆ ಯಾರಾದರೂ ಆಗಿದ್ರೆ, ಇಲ್ಲಿ ಇಷ್ಟೊಂದೆಲ್ಲ ಪವರ್ ಇದೆ ಅದಕ್ಕೆ ಈ ಥರ ಆಗ್ತಾ ಇರೋದು, ಇಷ್ಟು ನಿಮಿಷ ಸಾಕು ಅಲ್ಲಿದು ಪ್ರಮೋಷನ್ ಮಾಡಲಿಕ್ಕೆ. ಅದು ಒಪ್ಪಲೇ ಇಲ್ಲ ನಮ್ಮ ಗುರುಗಳು. ನಿನ್ನ ಸಮಯ ಒಳ್ಳೆಯದಾಗಿ ಬಂತು, ನಿಂದೆಲ್ಲ ಕಳೀತಾ ಬಂತು, ಆಗಿದೆ ಒಳ್ಳೆಯದು, ಖುಷಿಯಾಗಿರು ಅಂತ ಅಂದರು. ಅಂದರೆ ನಿಮ್ಮ ಪ್ರಕಾರ ಗುರುಗಳು ಎಷ್ಟೇ ಶಕ್ತಿಯುತ ಆಗಿದ್ರು ನಾನು ಶಕ್ತಿವಂತ, ಬಲವಂತ ಹಾಗೂ ಬ್ರಹ್ಮಾಂಡವನ್ನು ಅರಿತವರು ಅಂತ ಹೇಳಲ್ಲ. ಆದರೆ ಅರಿತಿದ್ದಾರೆ ಎಲ್ಲ. ಈ ಕ್ಷಣಕ್ಕೂ ನಮ್ಮ ರಾಜಗುರುಗಳ ಸ್ಥಿತಿಯಲ್ಲಿರೋ ಅಂಥವ್ರನ್ನ ನಾನು ಗೊತ್ತಿಲ್ಲ ಮುಂದೆ ನೋಡ್ತೀನೋ ಏನೋ ಅಂತ. ಇಲ್ಲ ಸರ್, ಖಂಡಿತವಾಗಿಯೂ ಅವರು ಈ ರಮಣ ಮಹರ್ಷಿಗಳು, ಸಾಯಿಬಾಬಾ ಅವರ ಅವರೆಲ್ಲರೂ ಹೋಗಿದಾರಲ್ಲ ಈ ಭೂಮಿಯಲ್ಲಿ ಒಂದು ಸನಾತನ ಧರ್ಮದ ಬೇರನ್ನು ಬಿಟ್ಟು. ಅವರೆಲ್ಲ ಸಮಾಗಮದ ಒಂದು ಶಕ್ತಿ ನಮ್ಮ ರಾಜಗುರುಗಳು. ತಿರುಚಿಟ್ರಂಬಲಂ ಗುರುವೇ. ನನಗೆ ಹೇಳ್ತೀನಲ್ಲ, ಅವ್ರ ಬಗ್ಗೆ ಮಾತಾಡೋದಕ್ಕೆ ಯೋಗ್ಯತೆಯೂ ಇಲ್ಲ, ಏನೂ ಇಲ್ಲ. ಆದ್ರೂ ನೀವು ಅಂದ್ರಲ್ಲ ಅವರಿಂದ ಏನಾಗಿದೆ ಅಂತ, ಇಷ್ಟು ದೂರ ಬ್ಯಾಂಗ್ಳೂರಲ್ಲಿ ಬಂದು ನಂಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವ್ರ ಬಗ್ಗೆ ಮಾತಾಡೋದಕ್ಕೆ. ಇದಕ್ಕಿಂತ ಯೋಗ ಏನು ಬೇಕು? ಒಂದೆರಡು ಅನುಭವಗಳು ಹೇಳಿದ್ರಲ್ಲ. ಒಂದು ಗುರುವಿಗೆ ಶರಣಾಗತಿ ಆದರೆ ನಮಗೆ ಅರಿವಿಲ್ಲದಂಗೆ ನಮ್ಮನ್ನು ಕಾಪಾಡ್ತಾರೆ. ಅವರು ಒಂದು ಶ್ರೀರಕ್ಷೆಯಲ್ಲಿ ಇಟ್ಕೊತಾರೆ ಅನ್ನೋದಕ್ಕೆ ಒಂದೇ ಒಂದು ಉದಾಹರಣೆ ಹೇಳ್ತೀನಿ. ನಮ್ಮ ತಾಯಿಗೆ ಅಲ್ಸರ್ ಆಗಿ ಇನ್ನೊಂದು 4 ದಿನ ಆದರೆ ಅದು ಒಡೆದೋಗಿ ಅವ್ರು ಇರಂಗಿಲ್ಲ. ಆಮೇಲೆ ನಮ್ಮಮ್ಮ ಯಾವಾಗಲೂ ಹೇಳೋರು, ನಂಗೆ ಇಲ್ಲಿ ಚುಚ್ಚುತ್ತೆ ಕಣೆ ಅಂತ. ನಾನು ಏನಂತ ಅಂದೆ, ಹೋಗಿ ಡಾಕ್ಟ್ರ್ ಹತ್ರ ತೋರಿಸ್ಕೊ.
ನಾನು ಈ ಕ್ಷಣಕ್ಕೂ ನಮ್ಮ ಗುರುದೇವ್ರ ಹತ್ರ ನನ್ನ ಸಮಸ್ಯೆ ಹೇಳ್ಕೊಂಡವಳೆ ಇಲ್ಲ, ಗೊತ್ತಿಲ್ಲ ನನಗೆ. ಆದರೂ ನಂಗೆ ಅವ್ರು ಬೇಕು, ಗೊತ್ತಿಲ್ಲ. ಇದ್ದಕ್ಕಿದ್ದಂಗೆ ಮನೆಗೆ ಬಂದರು ಒಂದು ದಿನ ಮಧ್ಯರಾತ್ರಿ ನಮ್ಮ ಗುರುಗಳು. ಬಂದು ಯಾವತ್ತೂ ಬರಲ್ಲ ನಮ್ಮ ತಾಯಿ ನಮ್ಮ ಮನೆಗೆ, ಅವತ್ತು ನನ್ನನ್ನು ನೋಡಕ್ಕೆ ನಮ್ಮ ಮನೆಗೆ ಬಂದಿದ್ದಾರೆ. ಆದರೆ ಗುರುದೇವ್ರು ಬಂದಿದ್ದ ಉದ್ದೇಶ ನನ್ನ ಮುಖದಲ್ಲಿ ಯಾವುದೋ ಮಾತೃ ವಿಯೋಗ ಅವ್ರು ನೋಡಿದ್ದಾರೆ. ಬಂದರು, ನಮ್ಮಮ್ಮ ಕೂತಿದ್ರು. ನನಗೆ ಕೈ ಕಾಲೆಲ್ಲ ಶೇಕು. ಯಾಕೆ ಇಷ್ಟೊತ್ತಲ್ಲಿ ನಿಮಗೆ ಗೊತ್ತಾಯ್ತಾ, ನಮ್ಮ ಗುರುಮನೆಗೆ ಬಂದು ಸಮಯ, ಸಂದರ್ಭ, ಜಾತಿ, ಧರ್ಮ ಇವುಗಳೇನೂ ಇಲ್ಲ. ನಮ್ಮ ಗುರುಗಳು ಕೊಟ್ಟಿದ್ದೇ ಸಮಯ, ಅದು ಶ್ರೇಷ್ಠ ಸಮಯ. ನಮ್ಮ ಗುರುದೇವ್ರ ಮನೆ, ನಾನು ಗುರುದೇವ್ರ ಕನೆಕ್ಟ್ ಆದಮೇಲೆ ನಾನು ಈ ಕ್ಷಣಕ್ಕೂ ಯಾವ ದೇವಸ್ಥಾನದ ಬಾಗಿಲು ಮೆಟ್ಟಿಲ್ಲ. ಯಾಕಂದರೆ ಗುರು ಒಂದು ಸಾರಿ ಒಂದು ಜನ್ಮಕ್ಕೆ, ಒಂದು ಆತ್ಮಕ್ಕೆ ಪ್ರವೇಶ ಆದಮೇಲೆ ಅಲ್ಲಿ ಭಗವಂತನ ಕೆಲಸ ಇರೋದಿಲ್ಲ. ಹರ ಮುನಿದರು ಗುರು ಕಾಯುವನು, ಗುರು ಮುನಿದರೆ ಯಾರೂ ಏನು ಮಾಡೋಕ್ಕಾಗಲ್ಲ. ನಮ್ಮ ತಾಯಿದು ಇನ್ಸಿಡೆನ್ಸ್ ಕಂಟಿನ್ಯೂ ಮಾಡ್ತೀನಿ. ಆಮೇಲೆ ನಮ್ಮಮ್ಮ, ನೀನು ಹೋಗ್ತಿದ್ಯಲ್ಲ ತಿರುಚಿಟ್ರಂಬಲಂ, ಇವರೇನೇ ಗುರುಗಳು ಅಂದರು. ನಾನು ನನ್ನ ಭಕ್ತಿನ, ನನ್ನ ಈ ಗುರು ಪ್ರೇಮನ, ಗುರು ಮೇಲಿನಲ್ಲಿರೋ ಶರಣಾಗತಿನ ಬಲವಂತವಾಗಿ ನಾನು ಯಾರ ಮೇಲೂ ಏರಲ್ಲ. ನಮ್ಮ ಅಮ್ಮಂಗೆ ಹೋಗ್ತೀನಿ ಬರ್ತೀನಿ ಅಂತ. ಗುರುದೇವರು ನಮ್ಮ ಅಮ್ಮನಿಗೆ ತುಳಸಿ ಹಾರ ಹಾಕಿದ್ರು. ಅದಾದ 2 ದಿನಕ್ಕೆ ಒಂದು ಒಳ್ಳೆ ಆಯುರ್ವೇದಿಕ್ ಡಾಕ್ಟರ್ ಸಿಕ್ಕಿದ್ರು ನಮ್ಮಮ್ಮನಿಗೆ. ಅದು ಎಷ್ಟರ ಮಟ್ಟಿಗೆ 4 ದಿನದಲ್ಲಿ ಇನ್ನೊಂದು ಸರಿ ಸ್ಕ್ಯಾನಿಂಗ್ ಹೋದಾಗ ಏನಾಗಿದೆ ಅಂತ ಬಂದಿದ್ದೀರಾ ನೀವು ಅಂದರು. ವಿತ್ ರಿಪೋರ್ಟು. ಅದೇ ಹಿಂದಿನ ದಿನ 2 ದಿನ ಡಾಕ್ಟ್ರ್ ಹತ್ರ ಹೋಗಿದ್ದಾರೆ. ನಿಮ್ಮ ಅಮ್ಮಂಗೆ ಆಪ್ರೇಷನ್ ಆಗಿ ಅದು ಆ ಗೆಡ್ಡೆ ಏನಾದರೂ ಇದಾಗಿಲ್ಲ ಅಂದರೆ, ಅದು ಬಸ್ಟ್ ಆದರೆ ನಿಮ್ಮಮ್ಮ ಇಲ್ಲ ಅಂತಲೂ ಹೇಳಿದರು. ನಂಗೆ ಸ್ವಲ್ಪ ಒಳಗಡೆ ಪೇಯ್ನ್ ಇತ್ತು. ಎಲ್ಲ ಗುರು ಮೇಲೆ ಹಾಕ್ಬಿಟ್ಟಿದ್ದೆ, ಗುರುದೇವ ಎಲ್ಲ ನೀನೆ ಅಂತ. ಅಂದರೆ ಕೂತಿದ್ದ ಕಡೆ ನೆನೆಸಿದ ಕಡೆ ಅವರು ಯಾರಿಗೂ ಗೊತ್ತಿಲ್ಲದೆ ಇದ್ದಂಗೆ ನಾನು ಇಂಥ ಕೆಲಸ ಮಾಡಿದ್ದೀನಿ ಅಂತಲೇ ಗೊತ್ತಾಗಬಾರ್ದು, ಹಾಗೆ ಮಾಡೋಟೋಗ್ಬಿಡ್ತಾರೆ. ನಾನು ಇದನ್ನು ಹೇಳ್ಕೊಂಡ್ರೆ ನಿಮ್ಮ ಅಮ್ಮನಿಗೆ ಆಯಸ್ಸು ಜಾಸ್ತಿ ಇತ್ತು, ಬದುಕೊಂಡ್ರು ಅಂದರು. ಅದರ ಕೆಲಸ ಮಾಡಿದ್ದು ಆ ಗುರು. ಶರಣಾರ್ಥಿ ಗುರುಗಳೇ. ನಿಮಗೆ ಯಾವ ಜನ್ಮದ ಪುಣ್ಯನೋ ಆ್ಯಕ್ಚುಲಿ ಗುರುಗಳು ನಿಮ್ಮಿಂದ, ನಿಮ್ಮ ಮುಖಾಂತರ ನನಗೆ ಇನ್ನೊಂದು ಅದ್ಭುತ ಅನುಭವ. ಪ್ಲೀಸ್ ಹೇಳಿ. ನಮ್ಮ ಯಜಮಾನರವ್ರ ತಂದೆ, ನಮ್ಮ ಮಾವ, ನಾನು ನಿನಗೆ ಗುರುದೇವ್ರದ್ದು ಸೇವೆ ಮಾಡ್ತಾಯಿದ್ದೀನಿ ಆಶ್ರಮದಲ್ಲಿ. ನಮ್ಮ ಯಜಮಾನ್ರದ್ದು ಫೋನ್ ಬಂತು, ಎಷ್ಟೊತ್ತು ನೀನು ಅಲ್ಲಿರೋದು, ಅಪ್ಪನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ, ಬ್ರೈನ್ಗೆ ಸ್ಟ್ರೋಕ್ ಆಗಿದೆ ಅಂತ. ನನ್ನ ಗುರುದೇವ್ರಿಗೆ ಕಾಲು ಬಗ್ತಾ ಇದೆ. ಗುರುದೇವ, ನಾನು ಇವನ್ನ ಮುಂದುವರಿಸ್ಲಾ ಅಂತ. ಗುರು ಸೇವೆಗಿಂತ ಎಂಥದ ನೀನು ಅಂದರು. ಅಲ್ಲ ಗುರುದೇವ, ಅಲ್ಲ, ಹೇಳಿದಷ್ಟು ಮಾಡು ಅಂದರು. ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ನೀನು ಹೋಗು ಮುಂದುವರಿಸು, ಆದರೆ ನಾನು ಸೊಸೆ ಅಲ್ಲಿ ಇಲ್ಲದೇ ಇದ್ದರೆ ಎಂಥ ಗುರುದೇವ ಅಂತ ಹೇಳ್ಬಿಟ್ಟು. ಆಮೇಲೆ ಹಾಸ್ಪಿಟ್ಲಲ್ಲಿ CT ಸ್ಕ್ಯಾನ್ ಆಯಿತು, MRI ಸ್ಕ್ಯಾನ್ ಆಯಿತು, ಎಲ್ಲ ಆಯಿತು. ಅದರಲ್ಲಿ ಆಲ್ರೆಡಿ ಸರ್ಟಿಫೈಡ್ ಆಯಿತು, ಅವ್ರಿಗೆ ಬ್ರೈನಲ್ಲಿ ಇದಾಗಿದೆ, ಬ್ಲಡ್ಡು ಕ್ಲಾಟ್ ಆಗಿದೆ, ಏನೋ ನಿಯರೆಸ್ಟಲ್ಲಿದ್ದಾರೆ ಸ್ಟ್ರೋಕ್ಗೆ, ICUಗೆ ಇದು ಮಾಡಬೇಕು ಅಂತ. ಗುರುದೇವ್ರು ನನ್ನ ಕಮ್ಯುನಿಕೇಷನಲ್ಲೇ ಇದ್ದರು. ಅಂದರೆ ಎಂತ ಆಯಿತಾ, ಆರಾಮಾಯ್ತಾ? ಅದು ನಮ್ಮ ಗುರುದೇವ್ರದ್ದು ಆ್ಯಕ್ಸೆಂಟ್ ನೀವೇ ನೋಡಿದ್ರಲ್ಲ, ಅದು ಮಂಗಳೂರು ಆ್ಯಕ್ಸೆಂಟು, ತುಂಬ ಶುದ್ಧ ಕನ್ನಡ. ಅದು ಆ ಭಾಷೆಯಲ್ಲೇ ಒಂದು ಶಕ್ತಿ ಇದೆ, ಒಂದು ರೀತಿಯಲ್ಲಿ ಒಂದು ಪ್ರೀತಿ ಕೊಡ್ತಾರೆ. ಆವಾಗ ಇದು ನಮ್ಮ ಯಜಮಾನ್ರ ಹತ್ರ ಮಾತಾಡಿದ್ರು, ಎಂತ ಆಗೋದಿಲ್ವ ಗಿರೀಶ, ಭಯ ಪಡಬೇಡ ಅಂತ ಅಂದರು. ಇಷ್ಟೆಲ್ಲ ನಡೀತಿದ್ದ ಇವ್ರೇನು ಇಷ್ಟು ಈಸಿಯಾಗಿ ಎಂತ ಆಗಲ್ಲ, ಭಯ ಪಡಬೇಡ ಅಂತ ಇದ್ದಾರೆ ಅಂತ. ಸೆಕೆಂಡ್ ಒಪಿನಿಯನ್ಗೆ ಅಂತ ಹೋದಾಗ ಆಮೇಲೆ ಅದೆಲ್ಲ ರಿಪೋರ್ಟೇ ಎಲ್ಲ ಉಲ್ಟಾ ಆಯಿತು. ಇವ್ರಿಗೆ ಯಾರು ರೀ ಬ್ರೈನಲ್ಲಿ ಏನೋ ಆಗಿದೆ ಅಂತ ಹೇಳಿದ್ದು, ಯಾರು ಸ್ಕ್ಯಾನಿಂಗ್ ಮಾಡಿದ್ದು ಅಂತ ಅಲ್ಲಲ್ಲೇ ಕ್ಲಾರಿಫಿಕೇಷನ್ ಬಂದ್ಬಿಡ್ತು. ಇಲ್ಲ, ಇವ್ರಿಗೆ BP ಶುಗರ್ ಒಂಚೂರು ವೇರಿಯೇಷನ್ ಆಗಿದೆ, ಸ್ಟ್ರೆಸ್ ಆಗಿದೆ, ಇನ್ 2 ಡೇಸ್ಗೆ ಜನರಲ್ ವಾರ್ಡ್ಗೆ ಹಾಕಿ ಅವ್ರಿಗೆ ಅಬ್ಸರ್ವೇಷನಲ್ಲಿಟ್ಟು ಕಳಿಸ್ಬಿಡಿ ಅಂತ ಅಂದರು. ಹಾಗಾದರೆ ಬ್ರೈನಲ್ಲಿ ಡ್ಯಾಮೇಜ್ ಆಗಿದೆ, ಎಲ್ಲ ಹೋಯಿತು. ಅದಕ್ಕೆ ಗೊತ್ತು ಗುರುದೇವ್ರಿಗೆ ಅಲ್ಲಿ ನಡೀತಾ ಇರೋದು. ಒಂದು ಮನೆಯಲ್ಲಿ, ಒಂದು ಕುಟುಂಬದಲ್ಲಿ ಸತ್ಯದಲ್ಲಿರುವಂಥ ಗುರುವಿಗೆ ಶರಣಾಗತಿಯಾಗಿ ಒಂದು ಸೇವೆಯನ್ನು ಮಾಡ್ಕೊಂಡು ಹೋದರೆ ಇಡೀ ಕುಟುಂಬನೇ ಕಾಯ್ತಾರೆ ಅನ್ನೋದಕ್ಕೆ ನಮ್ಮ ರಾಜಗುರುಗಳ ಒನ್ ಆ್ಯಂಡ್ ಓನ್ಲಿ. ಏನು ಹೇಳಿ ಮೇಡಮ್, ಏನು ಹೇಳೋದಿಲ್ಲ. ನಮ್ಮ ಅನುಭವಗಳನ್ನ ನಿಜವಾಗ್ಲೂ ಇನ್ನಷ್ಟು ಗುರುಗಳಿರುವಂಥ ಪ್ರೀತಿ, ಭಕ್ತಿ ಹಾಗೂ ಅವ್ರ ಮೇಲಿರುವಂಥ ಅಪಾರವಾದ ಆ ದೈವಿಕತೆ ಇನ್ನೂ ಜಾಸ್ತಿ ಆಗ್ತಾ ಇದೆ ನಮಗೆ. ಈ ಪವಾಡ ಮತ್ತು ಈ ವಿಸ್ಮಯಗಳನ್ನ ಮುಂದೆ ಇಟ್ಕೊಂಡು ನಾನು ಒಂದು ಗುರುವನ್ನು ಪ್ರಮೋಷನ್ ಮಾಡಲಿಕ್ಕೆ ಇಷ್ಟಪಡಲ್ಲ. ಆದರೆ ಆ ಚೈತನ್ಯ, ಆ ಸತ್ಯ ಇದೆಯಲ್ಲ, ಅದ್ರ ಮುಂದೆ ಇಡೀ ಬ್ರಹ್ಮಾಂಡನೇ ತಲೆಬಾಗಬೇಕು. ಯಾಕೆಂದರೆ ನಾನು ಈ ದೇಶಕ್ಕೋಸ್ಕರ, ಈ ದೇಶದ ಗುರುಗಳು ಅಂತ ಹೇಳಲ್ಲ, ಅವರು ಇಡೀ ಬ್ರಹ್ಮಾಂಡನೇ ಅವರು. ಈ ಬ್ರಹ್ಮಾಂಡದ ಬಗ್ಗೆ, ಬ್ರಹ್ಮಾಂಡದ ಗುರುವಿನ ಬಗ್ಗೆ ಇನ್ನಷ್ಟು ಮಾತಾಡೋಣ.
ಅದಕ್ಕಿಂತ ಮುಂಚೆ ಮೇಡಮ್ಗೆ ನಿಮ್ಮೆಲ್ಲರ ಮುಖಾಂತರ ಥ್ಯಾಂಕ್ಸ್ ಅಂತ ಹೇಳೋಣ. ಯಾಕಂತಂದರೆ ಸುಮಾರು ಜನ ಅವರ ಭಕ್ತಾದಿಗಳು ಕಾಯ್ಕೊಂಡಿದ್ದಾರೆ, ಇನ್ನು 4 ಜನ ಅವ್ರನ್ನೂ ಮಾತಾಡ್ಸೋಣ. ನಿಮ್ಮ ಈ ಅನುಭವದ ಮಾತು, ಈ ಅನುಭವದ ಮಂಟಪದಲ್ಲಿ ಹಂಚ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ಆ ಗುರುವಿಗೆ ನಿಮ್ಮ ಪರವಾಗಿ, ನನ್ನ ಪರವಾಗಿ, ಇಲ್ಲಿರುವಂಥ ಎಲ್ಲರ ಪರವಾಗಿ, ಎಸ್ಪೆಷಲಿ ನಮ್ಮ ವರಾಯ ಸ್ಟುಡಿಯೋಸ್ ನೋಡ್ತಾರಂಥ ಎಲ್ಲರ ಪರವಾಗಿ ಶರಣಾರ್ಥಿ ತಿಳಿಸ್ತಾ ಇದ್ದೀನಿ. ಗುರುವಿನ ಆಶೀರ್ವಾದ ಪ್ರತಿಯೊಬ್ಬರಿಗೂ ಸಿಗಲಿ, ನಿಮ್ಮ ಮುಖಾಂತರ, ಎಲ್ಲರ ಮುಖಾಂತರ. ಇಲ್ಲಿ ನಂದು ಜನ್ಮ ಸಾರ್ಥಕ ಆಯಿತು. ಯಾಕೆ ಅಂತ ಅಂದರೆ ನೀವಿನ್ ಮುಂದೆ ತಿರುಚಿಟ್ರಂಬಲಂ ಹೇಳಿಯೇ ಎಲ್ಲ ಕಾರ್ಯಕ್ರಮಗಳನ್ನ ಶುರು ಮಾಡ್ತೀನಿ ಅಂತ ಹೇಳಿದ್ರಿ. ನನ್ನನ್ನು ನೀವು ಇಲ್ಲಿ ರಿಸೀವ್ ಮಾಡಿದ್ದು ತಿರುಚಿಟ್ರಂಬಲಂ ಅಂತ. ನಂದು ಜನ್ಮ ನಿಜವಾಗಿಯೂ ಪಾವನ ಆಯಿತು. ನಿಮಗೂ ನಾನು ಎಷ್ಟು ಧನ್ಯವಾದಗಳು ಹೇಳಿದ್ರು ಪರವಾಗಿ ಸಾಧ್ಯ ಇಲ್ಲ, ಲೆಕ್ಕ ಹಾಕೋಕ್ಕಾಗಲ್ಲ, ಅದಕ್ಕೆ ಅಳತೆ ಇಲ್ಲ. ತಿರುಚಿಟ್ರಂಬಲಂ. ಗುರುವೇ ಶರಣ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ.